ಶರಾವತಿ ಪಂಪ್ ಸ್ಟೋರೇಜ್ ವಿಚಾರವಾಗಿ 2 ಜಿಲ್ಲೆಯಲ್ಲಿ ಆಂದೋಲನ ನಡೀತಾ ಇದೆ. ನಾವು ಯಾವ ಪರವಾಗಿದ್ದೀರಿ ಅವು ಎರಡು ಪರವಾನೂ ಇರಬೇಕಾಗ್ತದೆ. ಯಾಕೆ ಅಂತೇಳಿ ಅವ್ರು ಯಾರೋ ಸಾಮಾನ್ಯ ಜನರು ವಿರೋಧ ಮಾಡ್ತಾರೆ ಅಂಥೇಳಿ ನಾವು ಅವ್ರನ್ನ ಧಿಕ್ಕರಿಸಿ ಮಾಡ್ತಕ್ಕಂಥದ್ದಲ್ಲ. ಇನ್ನೊಂದು ಕಡೆಗೆ ನಮಗೆ ಪವರ್ ಜನ್ರೇಷನ್ ಬೇಕು. ದಿಸ್ ಡಸಂಟ್ ಗಿವ್ ಎನಿ ಪೊಲ್ಯೂಷನ್ ಆರ್ ಎನಿಥಿಂಗ್. ಯಾವುದು ಪೊಲ್ಯೂಷನ್ ಎಲ್ಲ ಬರದೇ ಇರೋದ್ರಿಂದ ಆ ಕಡೆಗೆ ಯಾರು ಇದನ್ನು ಇದು ಮಾಡ್ತಾರೆ, ಹೋರಾಟ ಮಾಡ್ತಾ ಇದ್ದಾರೆ, ಅವ್ರಿಗೆ ತಿಳುವಳಿಕೆ ಮಾಡಿಬಿಟ್ಟು ಇದನ್ನು ತೀರ್ಮಾನ ಮಾಡಿ. ಇದು ಸೆಂಟ್ರಲ್ ಗೌರ್ಮೆಂಟೇ ಕೊಟ್ಟಿರೋದು. ಬೇರೆದಕ್ಕೆಲ್ಲ ಹಿಂದೆ ಮುಂದೆ ನೋಡ್ತಿರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಎಂಥದ್ದು ಕೊಡೋದೇ ಇಲ್ಲ. ಬಡವರಿಗೆ ಏನಾದ್ರು ಭೂಮಿ ಕೊಡ್ಬೇಕಂದ್ರೆ ಕೊಡೋದು ನೋಡಿರ್ಬೇಕಾದ್ರೆ ಅದು ಇದು ಪಟ್ ಅಂತ ಕೊಟ್ಬಿಟ್ಟಾರೆ. ಇವ್ರು ವಿರೋಧ ಮಾಡೋರು ಮೋಸ್ಟ್ಲಿ BJP ಅವ್ರಿಗೆ ಗೊತ್ತಿಲ್ಲಿರ್ಬೇಕು ಸೆಂಟ್ರಲ್ ಗೌರ್ಮೆಂಟೇ ಪರ್ಮಿಷನ್ ಕೊಟ್ಟಿರೋದು ಅಂತ. ಸ್ವಲ್ಪ ಹಾಕ್ತಾರೆ ಅದನ್ನ, ಅವ್ರಿಗೆ ಗೊತ್ತೈತಂತ ತಿಳ್ಕೊಳ್ಳಿ ಅದನ್ನಾದರೂ ಸ್ವಲ್ಪ. ಆದರೆ ಜನರ ವಿಶ್ವಾಸವನ್ನು ತಗೊಂಡು ಮುಂದೆ ಹೋಗ್ತಕ್ಕಂಥದ್ದು ಅದು ಒಳ್ಳೆಯದು. ಒಂದು ಕಡೆಗೆ ಅಭಿವೃದ್ಧಿ ಆಗಬೇಕು, ಇನ್ನೊಂದು ಕಡೆಗೆ ಜನರ ಒಂದು ವಿಶ್ವಾಸವನ್ನು ತಗೊಂಡು ಈ ಹಂತದಲ್ಲಿ ಇದು ಸೂಕ್ಷ್ಮ ಇರ್ತದೆ. ಕೆಲವು ಸತಿ ಹುಷಾರಾಗಿ ನೋಡಿಕೊಂಡು ಹೆಜ್ಜೆ ಇಡಬೇಕಾಗುತ್ತೆ. ಅವಶ್ಯಕತೆ ಇದೆ ಅಂತೇಳಿ ವೈಯಕ್ತಿಕವಾಗಿ ಭಾವಿಸ್ತೀನಿ. ಬಟ್ ಇದು ಮಾಡೋಕ್ಕಿಂತ ಮುಂಚೆ ಸಂಪೂರ್ಣವಾಗಿ ಜನರ ವಿಶ್ವಾಸವನ್ನು ತಗೊಂಡು ಮಾಡೋದು ಅದು ಸರ್ಕಾರಗಳ ಕರ್ತವ್ಯ ಮತ್ತು ಇಲಾಖೆಗಳ ಕರ್ತವ್ಯ. ಅದು ಮಾಡ್ತೀವಿ. ಸಾರ್ವಜನಿಕ ಅಹವಾಲು ಸ್ವೀಕಾರದ ಸಂದರ್ಭದಲ್ಲಿ ಸಾಕಷ್ಟು ಅಲ್ಲ ಬೇಕು ಅಂತ ಜಿಲ್ಲಾಡಳಿತದ ಉಪಸ್ಥಿತಿಯಲ್ಲಿ ಆಗಿಲ್ಲ, ಬೇಕು ಅಂತಲೂ ಇದೆ. ಸೊ ಅದಕ್ಕೆ ನಾನು ಜನರ ಮಧ್ಯ ಇದನ್ನು ತರೋದಕ್ಕೆ ಹೋಗೋದಿಲ್ಲ. ಯಾವಾಗಲೂ ಅಷ್ಟು ಬೇಕು ಅಂದಾಗ ಇನ್ನೊಂದು ಕಡೆಗೆ ಬೇಡ ಅಂದಾಗ ಅದನ್ನು ವ್ಯವಸ್ಥಿತವಾಗಿ ಸರ್ಕಾರಗಳು ಮೀಡಿಯೇಷನ್ ಮಾಡಿ. ಅವರು ನಿಮ್ಮ